ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಅಂತಿಮ ದರ್ಶನಕ್ಕೆ ತೆರೆ ಬೀಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಪ್ಪಾಜಿಯವರ ಅಂತ್ಯ ಸಂಸ್ಕಾರ ಸಾಗುತ್ತೆ. ವಿಭೂತಿ ಬಿಲ್ವ ಪತ್ರೆಯಲ್ಲಿ ಲೀನಲಾಗಿರುವಂತಹ ಶರಣಬಸಪ್ಪ ಅಪ್ಪ ಅವರು 10,000 ಗೋವಿನ ಸಗಣಿಯಿಂದ ತಯಾರಿಸಿರುವಂತಹ ವಿಭೂತಿ, 8,000 ರುದ್ರಾಕ್ಷಿಯ ಜೊತೆಗೆ ಬಿಲ್ವ ಪತ್ರೆಯಲ್ಲಿ ಲೀನರಾಗ್ತಿದ್ದಾರೆ ಅಪ್ಪಾಜಿಯವರು. ಈಗಾಗಲೇ ಸಿದ್ಧಗೊಂಡಿದೆ, ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಕ್ರಿಯಾ ಸಮಾಧಿ ಮಂಟಪದಲ್ಲಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರವನ್ನ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವೆಲ್ಲ ಶಾಸ್ತ್ರಗಳು ಸಾಗುತ್ತೆ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಅವರ ಅಂತಿಮ ದರ್ಶನ ಸಾಗ್ತಾ ಇದೆ. ಅಪ್ಪಾಜಿಯವರ ಅಂತ್ಯ ಸಂಸ್ಕಾರ ಇನ್ನೇನು ಕೆಲವು ಕ್ಷಣಗಳಲ್ಲಿ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತ ಸಿದ್ಧತೆಗಳು, ವಿಭೂತಿ ಬಿಲ್ವ ಪತ್ರೆಯಲ್ಲಿ ಲೀನರಾಗ್ತಿದ್ದಾರೆ. 10,000 ಗೋವಿನ ಸಗಣಿಯಿಂದ ತಯಾರಿಸಿರುವಂತ ವಿಭೂತಿ ಇದು. ಇನ್ನೇನು ಕೆಲವು ಕ್ಷಣದಲ್ಲಿ ಅಪ್ಪಾಜಿಯವರ ಅಂತ್ಯ ಸಂಸ್ಕಾರ ಸಾಗುತ್ತೆ. ವಿಭೂತಿ ಬಿಲ್ವಪತ್ರೆ ಮೂಲಕವಾಗಿ ವಿಧಿವಿಧಾನದ ಮೂಲಕವಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 10,000 ಗೋವಿನ ಸಗಣಿಯಿಂದ ವಿಶೇಷವಾಗಿ ಈ ಮಹಾ ಕಾರ್ಯಕ್ಕೆ ಮಾಡಿರುವಂತಹ ವಿಭೂತಿ ಕೂಡ ಸಿದ್ಧವಾಗಿದೆ. 8,000 ರುದ್ರಾಕ್ಷಿಯ ಜೊತೆಗೆ ಬಿಲ್ವಪತ್ರೆಯಲ್ಲಿ ಲೀನರಾಗಲಿದ್ದಾರೆ ಅಪ್ಪಾಜಿಯವರು. ಈಗಾಗಲೇ ಎಲ್ಲವೂ ಕೂಡ ಸಿದ್ಧ ಆಗಿದೆ. ಇನ್ನು ಕ್ರಿಯಾ ಸಮಾಧಿ ಮಂಟಪದ ಅಲ್ಲಿ ಈಗ ವಿವಿಧ ಮಠಾಧೀಶರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ಶಾಸ್ತ್ರಬದ್ಧವಾಗಿ ಹೇಗೆ ಕೊನೆಯ ಅಂತ್ಯ ಸಂಸ್ಕಾರವನ್ನು ಸಾಗಿಸಬೇಕಲ್ಲ, ಆ ಎಲ್ಲ ಶಾಸ್ತ್ರಗಳನ್ನ ಪಾಲನೆ ಮಾಡಿಕೊಂಡು ಆ ಕಾರ್ಯವನ್ನು ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಭಾಗಿಯಾಗಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಲೀನರಾಗ್ತಿದ್ದಾರೆ ಅವರು. ಹಾಗಾಗಿ ಅವರಿಗೆ ಮಾಡಬೇಕಾದಂತಹ ಕೊನೆಯ ಕ್ಷಣದ ಆ ಎಲ್ಲ ಕಾರ್ಯಗಳು ಸಾಗ್ತಿದೆ. ಇನ್ನು ದೊಡ್ಡ ಸಂಖ್ಯೆಯಲ್ಲಿ ಅವರ ಭಕ್ತಾಭಿಮಾನಿಗಳೆಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ ಮಳೆ ಬರ್ತಾ ಇದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ಹಾಗಾಗಿ ಅವರನ್ನ ನೋಡಿಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಆ ಸಂದರ್ಭದಲ್ಲಿ ಅವರನ್ನ ಅಂತಿಮವಾಗಿ ನೋಡೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದಿದ್ದಾರೆ. ಜೊತೆಯಲ್ಲಿ ವಿವಿಧ ಮಠದ ಬೇರೆ ಬೇರೆ ಮಠದ ಮಠಾಧೀಶರು ಕೂಡ ಬಂದಿದ್ದಾರೆ. ಶಾಸ್ತ್ರಬದ್ಧವಾಗಿ ಅಂತ್ಯ ಸಂಸ್ಕಾರ ಸಾಗ್ತಾ ಇದೆ. ಹಾಗಾಗಿ ಎಲ್ಲವೂ ಕೂಡ ಕ್ರಿಯಾ ಸಮಾಧಿ ಮಂಟಪದಲ್ಲಿ ಸಿದ್ಧ ಆಗಿದೆ. ಸಂಪ್ರದಾಯದಂತೆ ಶಾಸ್ತ್ರಬದ್ಧವಾಗಿ ವಿಧಿವಿಧಾನಗಳು ಸಾಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗ್ತಿದೆ. ಮಠಾಧೀಶರ ಸಮ್ಮುಖದಲ್ಲಿ ವಿವಿಧ ಶ್ರೀಗಳ ಅವರ ನೇತೃತ್ವದಲ್ಲಿ ಈ ಕಾರ್ಯ ಸಾಗ್ತಿರೋದು. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಿದ್ವಿ ನೋಡಿ, ಮಳೆಯಲ್ಲೇ ಅಂತಿಮ ದರ್ಶನವನ್ನ ಪಡಿತಿದ್ದಾರೆ ಭಕ್ತಾಭಿಮಾನಿಗಳು. ರಾಜ್ಯಾದ್ಯಂತ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ, ಅಂದರೆ ಅವರ ಭಕ್ತಾಭಿಮಾನಿಗಳಿದ್ದಾರೆ. ಅವರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ. ಹಾಗಾಗಿ ಅವರ ಕೊನೆಯ ಬಾರಿ ಅವರನ್ನ ನೋಡೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಪೂಜ್ಯ ಶ್ರೀ ಶರಣಬಸಪ್ಪ ಅವರು ಲಿಂಗೈಕ್ಯರಾಗಿರುವಂತಹ ಅವರ ಕೊನೆಯ ಸಂದರ್ಭದ ಶಾಸ್ತ್ರಗಳು ಸಾಗ್ತಾ ಇದೆ.
ಕೊನೆಯ ಅಂತಿಮ ವಿಧಿವಿಧಾನಗಳು ಸಾಗ್ತಾ ಇದೆ. ಜೊತೆಯಲ್ಲಿ DCM DK ಶಿವಕುಮಾರ್ ಅವರು ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀವಿ, ಇತರ ರಾಜಕೀಯ ವಲಯದ ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ. DCM DK ಶಿವಕುಮಾರ್ ಅವರು ಕೂಡ ಅಂತಿಮ ದರ್ಶನಕ್ಕೆ ಬಂದಿರುವಂಥದ್ದು. ಅಪ್ಪಾಜಿಯವರ ಅಂತಿಮ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅವರ ಜೊತೆಯಲ್ಲಿ ಆಗಮಿಸಿದ್ದಾರೆ. ವಿವಿಧ ರಾಜಕೀಯ ವಲಯದ ರಾಜಕಾರಣಿಗಳು ಕೂಡ ಆಗಮಿಸಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಕೂಡ ಸೇರಿದ್ದು ಸದ್ಯ DCM ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನ ಕೂಡ ಆಡಿದ್ದಾರೆ. ಅಪ್ಪಾಜಿಯವರನ್ನ, ಅವರ ಸೇವೆ, ಅವರು ಕೊಟ್ಟಿರುವಂತಹ ಕೊಡುಗೆ ಎಲ್ಲವನ್ನ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿದ್ರು. ಇನ್ನು ಜೊತೆಯಲ್ಲಿ ಈ ಕೊನೆಯ ಬಾರಿಗೆ ವಿಜಯೇಂದ್ರ ಅವರು ಕೂಡ ಅಂತಿಮ ದರ್ಶನವನ್ನ ಪಡೆದು ಮಾತನಾಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡೋಣ. ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದಂಥ ಡಾಕ್ಟರ್ ಶ್ರೀ ಶರಣಬಸಪ್ಪ ಅಪ್ಪ ಅವರು ಲಿಂಗೈಕ್ಯರಾಗಿದ್ದಾರೆ. ಈ ವಿಚಾರ ತಿಳಿದ ಕ್ಷಣ ನನ್ನನ್ನು ಒಳಗೊಂಡಂತೆ ನಾಡಿನ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಸಾಕಷ್ಟು ದುಃಖ ಉಂಟಾಗಿದೆ. ನಮಗೆಲ್ಲ ತಿಳಿದಿದೆ, ಇವತ್ತು ಅಪ್ಪರ ಒಂದು ನೇತೃತ್ವದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವರು ನಡೆಸಿದಂಥ ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹ ಈ ಭಾಗದಲ್ಲಿ ಒಂದು ಸಮಾಜದ ನಿರ್ಮಾಣಕ್ಕೆ ಅವರದೇ ಆದಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಅವರ ಒಂದು ಈ ಅಗಲಿಕೆ ಈ ನಾಡಿಗೆ ಒಂದು ದೊಡ್ಡ ಒಂದು ಸಂತನನ್ನ ಈ ನಾಡು ಕಳೆದುಕೊಂಡಿದೆ. ಈ ಒಂದು ವಿಚಾರ ಏನಿತ್ತು ನೋಡ್ತಾ ಇದ್ದಾರೆ, ಇವತ್ತು ಲಕ್ಷೋಪಲಕ್ಷ ಸಂಖ್ಯೆ ಇವತ್ತು ಭಕ್ತರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಭಾಗದ ಎಲ್ಲ ಶರಣ ಬಂಧುಗಳಿಗೆ ಒಂದು ಆಘಾತದ ಸುದ್ದಿ. ಈ ಭಾಗದ ದಾಸೋಹಿ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ
8ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಗಲಿಕೆಯಿಂದ ನಮ್ಮ ಶರಣ ನಾಡು ಭಾಳ ಬಡವಾಗಿದೆ. ಈ ಭಾಗದಲ್ಲಿ ಶರಣಬಸವೇಶ್ವರ ಸಂಸ್ಥಾನ ತಮ್ಮದೇ ಆದಂಥ ಈ ಭಾಗದ ಜನರಲ್ಲಿ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿದೆ. ಜನರ ಕಷ್ಟಗಳಿಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥ ರೀತಿಯಲ್ಲಿ, ಸಮಾಧಾನ ಸಿಗ್ತಕ್ಕಂಥ ರೀತಿಯಲ್ಲಿ ಲಕ್ಷಾಂತರ ಜನರ ಮನಸ್ಸಿಗೆ ಒಂದು ಆಶಾಕಿರಣವಾಗಿ ಈ ಸಂಸ್ಥಾನ ಸುಮಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ವಿಶೇಷವಾಗಿ ಶರಣಬಸಪ್ಪ ಅಪ್ಪ ಅವರು ಈ ಭಾಗದಲ್ಲಿ